ಸೊ ಮುಂಚೆ ನಾವು ಮೊಬೈಲ್ ನಂಬರ್ ಹೊಡೆದ ತಕ್ಷಣ ಸೊ ನಮಗೆ ಈ ಪ್ರಿಫಿಕ್ಸ್ ಬರ್ತಾ ಇರಲಿಲ್ಲ. ಸೊ ಪ್ರಿಫಿಕ್ಸ್ ಅಂತ ಹೇಳಿ 3 ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸೊ ಈಸಿಯಾಗಿ ನಮಗೆ ಐಡೆಂಟಿಫೈ ಮಾಡಕ್ಕೆ, ಐಡೆಂಟಿಫೈ ಮಾಡಕ್ಕೆ ನಮ್ಮ ಒ ಟಿ ಪಿ ಯಾವುದು ಅಂತೇಳಿ ನಮ್ಗೆ ಕೊಡಿದ ತಕ್ಷಣ ಒ ಟಿ ಪಿ ಫೇಲ್ಡ್ ಅಂತ ಒಂದು ಎರರ್ ಬರ್ತೈತಲ್ಲ, ಅದು ಸಾಲ್ವ್ ಮಾಡೋಕ್ಕೋಸ್ಕರ ಮತ್ತೆ ಅದನ್ನು ಬೇಗ ಈಸಿಯಾಗಿ ಕಂಡುಹಿಡಿಯೋಕ್ಕೋಸ್ಕರ ಒಂದು ಪ್ರಿಫಿಕ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಅದೀಗ ಒಂದು 30 ಸೆಕೆಂಡ್ ಕೊಟ್ಟಿದ್ದಾರೆ. 30 ಸೆಕೆಂಡ್ ಆದ್ಮೇಲೆ ನಿಮಗೆ ಒ ಟಿ ಪಿ ಇದಾಗಿಲ್ಲ ಅಂತ ಹೇಳಿದ್ರೆ ಬರಲಿಲ್ಲ ಅಂದ್ರೆ ರೀಸೆಂಡ್ ಒ ಟಿ ಪಿ ಅಂತ ಇದೆ. ಸೊ ರೀಸೆಂಟ್ ಒ ಟಿ ಪಿ ಮುಖಾಂತರ ನಿಮಗೆ ರೀಸೆಂಡ್ ಮಾಡಬಹುದು. ಸೊ ಆಗ ಕೂಡ ಪುನಃ ನಿಮಗೆ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆಗಿ ಅಕಸ್ಮಿಕ ನಿಮಗೆ ಒ ಟಿ ಪಿ ಇನ್ನೂ ಬರಲೇ ಇಲ್ಲ ಅಂತ ಹೇಳಿದ್ರೆ ಸೊ ರೀಸೆಂಟ್ ಒ ಟಿ ಪಿ ಅಂತ ಕೊಟ್ರೆ ಸೊ ಹಳೆ ಒ ಟಿ ಪಿ ಏನಿದೆ ನೋಡಿ, ಲಾಗಿನ್ ಆಸ್ ವಿತ್ ಓಲ್ಡ್ ಒ ಟಿ ಪಿ ಅಂತ ಹೇಳಿ ಕೊಟ್ಟು ನೀವು ಲಾಗಿನ್ ಯೂಸಿಂಗ್ ಸಕ್ಸಸ್ಫುಲ್ ಒ ಟಿ ಪಿ ಅಂತ ಏನಾದ್ರು ಕೊಟ್ಟರೆ ಮತ್ತೆ ಲಾಗಿನ್ ಹಳೆ ಒ ಟಿ ಪಿ ಕೊಟ್ರೆ ಸೊ ಲಾಗಿನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಕೊಡ್ತೀನಿ ನಾನು. ಸೊ ವೆರಿಫೈ ಒ ಟಿ ಪಿ ಅಂದ್ರೆ ಯಾವುದು ನನಗೆ ಪ್ರೀವಿಯಸ್ ಆಗಿ ಯಾವ್ದು ಬಂದಿದೆ ಒ ಟಿ ಪಿ ಪ್ಲಸ್ ಪ್ರಿಫಿಕ್ಸ್ ಗೊತ್ತಾಗಿತ್ತಲ್ಲ, ಪ್ರಿಫಿಕ್ಸ್ ಮುಖಾಂತರ ನಾನು 3 ಕ್ಯಾರೆಕ್ಟರ್ ಇದೆಲ್ಲ ಆ ಬೇಸ್ ಮೇಲೆ ನಾನು ಇಟ್ಕೊಂಡು ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆಗಿದ್ದೀನಿ. ಸೊ ಫಸ್ಟ್ ನಾನು ಏನೆಲ್ಲ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಏನೆಲ್ಲ ವ್ಯಾಲಿಡೇಷನ್ಸ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ ವ್ಯಾಲಿಡೇಷನ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ವ್ಯಾಲಿಡೇಷನ್ ಬಂದು ಒಟ್ಟು ಟೋಟಲ್ ಪೇಜಸ್ ಇನ್ ದ ಇಂಡೆಕ್ಸ್ ಅಲ್ಲಿ ಎಷ್ಟು ಪೇಜ್ ಇದೆ ಮತ್ತೆ ನಾವು ಒಟ್ಟು ಎಷ್ಟು ಪೇಜ್ ಅಪ್ಲೋಡ್ ಮಾಡ್ತಾ ಇದೀವಲ್ಲ ಅದು ಈಕ್ವಲ್ ಆಗಿರ್ಬೇಕು. ಸೊ ಅದು ಅಲೋ ಮಾಡಲ್ಲ ಸಾಫ್ಟ್ವೇರ್ ಅಲ್ಲಿ. ಸೊ ಅದು ವ್ಯಾಲಿಡೇಷನ್ ಇದೆ. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದ್ರೆ, ಈಗ ನಾನು ಪೇಜ್ ನಂಬರ್ 1 ರಿಂದ 3 ಅಂತ ಕೊಟ್ಟಿರ್ತೀನಿ. ಸೊ ಪುನಃ ನೋಟ್ ಶೀಟಿಗೆ ನಾನು ಪುನಃ 1 ರಿಂದ 2 ರಿಂದ 3 ಅಂತ ಕೊಡಕ್ ಹೋದ್ರೆ ಅದು ತಗೊಳ್ಳೋದಿಲ್ಲ. ಸೊ ಅದರ ಬಿಟ್ಟು ನಾವು 4 ರಿಂದ 6 ಕೊಡಬೇಕಾಗ್ತದೆ. ಸೊ ಅದೊಂದು ವ್ಯಾಲಿಡೇಷನ್ಸ್ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ವ್ಯಾಲಿಡೇಷನ್ ಅಂತ ಹೇಳಿದ್ರೆ, ನಾನು ಪಿ ಡಿ ಎಫ್ ಅಲ್ಲಿ 10 ಪೇಜ್ ಅಪ್ಲೋಡ್ ಮಾಡಿದ್ದೀನಿ, ಬಲ್ಲಿ ಇಲ್ಲಿ ಹಾಕುವಾಗ 1 ರಿಂದ 100 ಪೇಜ್ ಅಂತ ಹಾಕಿರ್ತೀನಿ. ಸೊ ಅದು ತಗೊಳ್ಳೋದಿಲ್ಲ. ಸೊ ಈ 4 ತರದ ವ್ಯಾಲಿಡೇಷನ್ಸ್ ಕೊಟ್ಟಿದ್ದಾರೆ. ಸೊ ವ್ಯಾಲಿಡೇಷನ್ ಒಂದೊಂದಾಗಿ ನೋಡ್ತಾ ಹೋಗೋ ಹೇಗೆ ವ್ಯಾಲಿಡೇಷನ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಇಲ್ಲಿ ಮ್ಯಾನೇಜ್ ಇದಕ್ಕೆ ಹೋಗ್ಬೇಕು, ಅಡ್ವಾನ್ಸ್ ಯಾವುದೋ ಒಂದು ಫೈಲ್ ತಗೋಬೇಕು. ಸೊ ಯಾವುದೋ ಒಂದು ಫೈಲ್ ತಗೋಬೇಕು. ಸೊ ನಾನು ಮೊದಲನೇ ಹೇಳಿದಾಗೆ ಸೊ ಫಸ್ಟ್ ವ್ಯಾಲಿಡೇಷನ್ ಬಂದು ಇಲ್ಲಿ ಈ ನೋಟ್ ಶೀಟಿಗೆ ನಾವು ಎಷ್ಟು ನೋಟ್ ಶೀಟ್ ಅಪ್ಲೋಡ್ ಮಾಡಿ ಪೇಜ್ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಟ್ಯಾಲಿ ಆಗಿರಬೇಕು. ಹಾಗೂ ಕರೆಸ್ಪಾಂಡೆನ್ಸ್ ಫೈಲ್ಸ್ಗೆ ನಾವು ಎಷ್ಟು ಪೇಜಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಷ್ಟೇ ಟ್ಯಾಲಿ ಆಗಿರಬೇಕು. ಸೊ ಟ್ಯಾಲಿ ಆಗಿಲ್ಲ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಅಲೋ ಮಾಡೋದಿಲ್ಲ. ಸೊ ಅದು ಹೇಗೆ ಅಂತ ತೋರಿಸ್ತೀನಿ ಈಗ. ಇದೆಲ್ಲ ಎಂಟ್ರಿ ಮಾಡೋದ್ರೆ ನಿಮಗೆ ಗೊತ್ತಿದೆ. ಸೊ ಈಗಾಗಲೇ ನೀವು ಎಂಟ್ರಿ ಮಾಡ್ತಾ ಇದ್ದೀರ. ಸೊ ಡೈರೆಕ್ಟಾಗಿ ಅಪ್ಲೋಡ್ ಪೇಜಸ್ಸಿಗೆ ಬರ್ತೀರಾ. ಅಪ್ಲೋಡ್ ಪೇಜಸ್ಸಲ್ಲಿ ಆ್ಯಡ್ ಡಾಕ್ಯುಮೆಂಟ್ಸ್ ಅಂತ ಕೊಡ್ತೀರಾ. ಸೊ ಆ್ಯಡ್ ಡಾಕ್ಯುಮೆಂಟ್ಸಲ್ಲಿ ಸೊ ನಾನು ಏನು ಮಾಡ್ತಾ ಇದ್ದೀನಿ, ನೋಟ್ ಶೀಟ್ ಮೊದಲು ನೋಟ್ ಶೀಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಟ್ ಶೀಟ್ ಅಪ್ಲೋಡ್ ಮಾಡುವ. ನೆಕ್ಸ್ಟ್ ಚೂಸ್ ಫೈಲ್ ಅಂತ ಕೊಡುವ, ಪಿ ಡಿ ಎಫ್ ಅಂತ ಕೊಡುವ. ನೆಕ್ಸ್ಟ್ ನೋಡಿಲಿ, ನಾವು ಯಾವಾಗ ನಾವು ಅದನ್ನು ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತೀವಿ ಆವಾಗ ಇದು ಎನೇಬಲ್ ಆಗುತ್ತೆ. ಸೊ ಎನೇಬಲ್ ಆಗ್ಬಿಟ್ಟು ನೋಡಿ, ಎನೇಬಲ್ ಆದ ತಕ್ಷಣ ನಾವು ಮುಂಚೆ ಏನು ಮಾಡ್ತಿದ್ದೋ ಪಿ ಡಿ ಎಫ್ನ ಓಪನ್ ಮಾಡಿ ನೋಡ್ತಾ ಇದ್ದೋ. ಬಟ್ ಈಗ ರೈಟ್ ಸೈಡಲ್ಲೇ ನಮ್ಮ ಏನು ಪಿ ಡಿ ಎಫ್ ಅಪ್ಲೋಡ್ ಮಾಡಿದ್ದೀವಿ, ಅಪ್ಲೋಡ್ ಮಾಡಿರುವಂಥ ಪಿ ಡಿ ಎಫ್ನ ರೈಟ್ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಲೆಫ್ಟ್ ಸೈಡಲ್ಲಿ ಅದನ್ನು ನೋಡ್ಕೊಂಡು ಅದನ್ನು ಕೀವರ್ಡ್ ಆಗ್ತಾ ಹೋಗ್ಬೋದು ನಾವು. 1 ರಿಂದ 3. ಸೊ 1 ರಿಂದ 3 ನಾನು ಕೀವರ್ಡ್ ಆಗ್ತಾ ಹೋಗ್ತಾ ಇದ್ದೀನಿ. ಸೊ ಕೀವರ್ಡ್ ನಂಬರ್ ಬಂದು ಕೀವರ್ಡಲ್ಲಿ ನೀವೇನು ಹಾಕಬೇಕು, ನಾವು ಸರ್ವೆ ನಂಬರ್ ಹಾಕಬೇಕು. ಸರ್ವೆ ನಂಬರ್ 13/9 ಅಂತ ಹಾಕಬೇಕು. ಪ್ಲಸ್ ಊರ ಹೆಸರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಊರು ಆಲ್ರೆಡಿ ಅಲ್ಲಿರುತ್ತೆ. ಸೊ ಊರ ಹೆಸರು ಹಾಕೋ ಅವಶ್ಯಕತೆ ಇಲ್ಲ. ಅವರ ರೈತರ ಹೆಸರು ಏನಾದರೂ ಇದ್ದರೆ ರೈತರ ಹೆಸರು ಹಾಕ್ಬೋದು. ಸೊ ಇಲ್ಲವಾದಲ್ಲಿ ನೀವು ಪ್ಲಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ನೀವು ಕೀವರ್ಡ್ ಹಾಕ್ಬೋದು. ಈ ಪ್ಲಸ್ ಬಟನ್ ಕ್ಲಿಕ್ ಮಾಡ್ತಾ ನೆಕ್ಸ್ಟ್ ಪೇಜ್ ಈ ಕಡೆ ರೈಟ್ ಸೈಡ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ನೀವು ಈಸಿಯಾಗಿ ನಿಮಗೆ ಅದಕ್ಕೆ ಕೀವರ್ಡ್ ಆಗ್ತಾ ಹೋಗ್ಬೋದು. ಸೊ ಕೀವರ್ಡ್ ಬಂದು ಏನಾದೊಂದು 19556 ಅಂತ ಏನೇನು ಆರ್ ನಂಬರ್ ಹಾಕಿದ್ದಾರೆ. ಸೊ ಅದನ್ನು ಕೀವರ್ಡ್ ಹಾಕಿದ್ದೀನಿ. ಸೊ
ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ. ಸೊ ಕೀವರ್ಡ್ ಅಂದ್ರೆ ನಥಿಂಗ್ ಬಟ್ ಇದರಲ್ಲಿ ನಾವು ಕಣ್ಣಲ್ಲಿ ಕಾಣಿಸುವಾಗ ನಮಗೆ ಹುಡುಕಕ್ಕಾಗುವಂತ ಈಸಿಯೆಸ್ಟ್ ಪಾರ್ಟ್ಗೆ ಕೀವರ್ಡ್ ಅಂತ ಹೇಳ್ತೀವಿ. ನಮ್ಮ ಕಣ್ಣಿಗೆ ಕಾಣಿಸುವಾಗ ಇಲ್ಲಿ ಏನೋ ಹೆಸರು ಬಂತು, ಆ ಹೆಸರಿನಲ್ಲಿ ಕೀವರ್ಡ್ ಹಾಕ್ತಾ ಇದೀವಿ. ಸರ್ವೆ ನಂಬರ್ ಬಂತು, ನಮ್ಗೆ ಯಾವುದು ಇನ್ನು ಮುಂದೆ ಯಾವುದು ಹುಡುಕಕ್ಕೆ ಈಸಿ ಆಗುತ್ತೆ ಅದನ್ನ ಕೀವರ್ಡ್ ಅಂತ ಹೇಳ್ತೀವಿ ಅಷ್ಟೇ. ಸೊ ಕೀವರ್ಡ್ ಹಾಕಿದ್ದೀನಿ. ಕೀವರ್ಡ್ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಸೇವ್ ಬಟನ್ ಇದೆ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಕೀವರ್ಡ್ ಎಲ್ಲ ಇಲ್ಲಿ ಬಂತು. ಸೊ ಇದು ಸಬ್ಮಿಟ್ ಅಂತ ಕೊಟ್ಟೆ. ಅಪ್ಲೋಡ್ ಡಾಕ್ಯುಮೆಂಟ್ ಸಕ್ಸಸ್ಫುಲ್ ಆಯಿತು. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ತಗೊಳ್ತೀನಿ. ನೆಕ್ಸ್ಟ್ ಡಾಕ್ಯುಮೆಂಟ್ ನೆಕ್ಸ್ಟ್ PDF ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಟ್ ಶೀಟಲ್ಲಿ ಈಗ 2 ಅಂದರೆ ತುಂಬ ಇತ್ತು. ಸೊ 5 MB ಒಳಗೆ ಎರಡು ಬಂತು. ಸೊ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲ ಹಾಕಿದ ತಕ್ಷಣ ಎನೇಬಲ್ ಆಯಿತು, ಪ್ರಿಫಿಕ್ಸ್ ಆಯಿತು. ಪುನಃ ಈ ಕಡೆ ರೈಟ್ ಸೈಡಲ್ಲಿ ಸ್ಕ್ರೀನ್ ಬಂತು. ಸೊ ಈಗ ಫಸ್ಟ್ ವ್ಯಾಲಿಡೇಷನ್ ತೋರಿಸ್ತಾ ಇದ್ದೀನಿ. ನಾನು ಹಾಕಿರೋ ನಂಬರ್ ಅಂದರೆ ನಾನಲ್ಲಿ ಪೇಜ್ ನಂಬರ್ 1ರಿಂದ 3 ಹಾಕಿದ್ದೀನಿ. ಅಲ್ಲಿ ಅದೇ ನಂಬರ್ನ ಪುನಃ ನಾನು ಇಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. 1ರಿಂದ 3 ಕೀವರ್ಡ್ ಅಂತ ಏನೊಂದು ಹಾಕ್ತೀನಿ, ಆ್ಯಡ್ ಅಂತ ಕೊಡ್ತೀನಿ. ಬಾಕಿ ಇರುವಂಥ ಪೇಜಸ್ಸಿಗೆ ಕೀವರ್ಡ್ ಹಾಕ್ತಾ ಹೋಗ್ಬೋದು. ಮತ್ತು ನಾನು ಸೇವ್ ಅಂತ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ಎರರ್ ಬಂತು. ಏನು ಎರರ್ ಬಂತು? ಈಗಾಗಲೇ ನಾನು ಪುಟ ಸಂಖ್ಯೆ ನಾನು ಅಲ್ಲಿ ಹಾಕಿದ್ದೀನಿ. ಎಲ್ಲಿ ಹಾಕಿದ್ದೀನಿ? ಫಸ್ಟ್ PDF ಅಲ್ಲಿ ನನ್ನ ಪುಟ ಸಂಖ್ಯೆಗಳನ್ನ ಹಾಕಿರ್ತೀನಿ. ಆಗ ಆ ನೋಟ್ ಶೀಟಿಗೆ ಆ ಪುಟ ಸಂಖ್ಯೆ ಹಾಕಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ಆಲ್ರೆಡಿ ಆ ಪುಟ ಸಂಖ್ಯೆ ನೋಟ್ ಶೀಟಿಗೆ ನಾನು ಆಲ್ರೆಡಿ ಹಾಕಿದ್ದೀನಿ. ಆಗ ನಾನು ಏನು ಮಾಡಬೇಕು? ಇಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬೇಕು. ಚೇಂಜ್ ಯಾವ್ದ್ರಿಂದ? 4ರಿಂದ 5. ಯಾಕಂದರೆ ಇನ್ನೊಂದು ವ್ಯಾಲ್ಯುಲೇಷನ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ವ್ಯಾಲ್ಯುಲೇಷನ್ ಈಗಾಗಲೇ ತೋರಿಸಿದಾಗೆ. ಸೆಕೆಂಡ್ ವ್ಯಾಲ್ಯುಲೇಷನ್ ಬಂದು ಆಲ್ರೆಡಿ 4ರಿಂದ 5 ಅಂತಂದರೆ 2 ಪೇಜ್ ಆಗುತ್ತೆ. ಬಟ್ ಈ PDF ಅಲ್ಲಿ 3 ಪುಟ ಇದೆ. ಸೊ 3 ಪುಟವನ್ನು ಹಾಕೋಕ್ಕೆ ಬಿಡಬಾರ್ದು. ಮೀನ್ಸ್ 3 ಪುಟ ಅಂತ ಹಾಕಬೇಕು. ನಾನು 2 ಪುಟ ಅಂತ ಹಾಕಿರ್ತೀನಿ. ಸೊ ಅದು ವ್ಯಾಲಿಡೇಷನ್. ಏನಂದರೆ PDF ಇರುವಂಥ ಪುಟಗಳಿಗೂ ನಾನು ಅಪ್ಲೋಡ್ ಮಾಡಿರುವಂಥ ನಾನು ಟೈಪ್ ಮಾಡಿರುವಂಥ ಪೇಜಸ್ಸಿಗೂ ವ್ಯತ್ಯಾಸ ಇದೆ ಅಂತೇಳಿ ಅದು ತೋರಿಸ್ತಾ ಇದೆ. ಅದನ್ನು ನಾನು ಪುನಃ ಸರಿಪಡಿಸ್ಕೋಬೇಕು. ಅಂದರೆ 4ರಿಂದ 6 ಹಾಕ್ಬಿಟ್ಟು ಸೇವ್ ಮಾಡಿದ್ರೆ, ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಯಿತು. ಸೊ ನಾನು ಹಾಕಿರುವಂಥ ನೋಟ್ ಶೀಟ್ಗಳು ಸಬ್ಮಿಟ್ ಆಯಿತು. ಸೊ ಅದೇ ರೀತಿ ಈಗ ನಾನು ನೆಕ್ಸ್ಟ್ ಕರೆಸ್ಪಾಂಡೆನ್ಸ್ ಫೈಲ್ಸಿಗೆ ಹೋಗ್ತೀನಿ. ಕರೆಸ್ಪಾಂಡೆನ್ಸ್ ಫೈಲ್ಸಲ್ಲಿ ನೋಡಿ, ಈ ನೋಟ್ ಶೀಟ್ ಬಿಟ್ಟು ಬಾಕಿ ಉಳಿಕೆ ಎಲ್ಲ ಕರೆಸ್ಪಾಂಡೆನ್ಸ್ ಫೈಲಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳು. ಸೊ ಈಗ ಲೆಟರ್ಸ್ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳು. ಸೊ ಈಗ ನೋಟ್ ಶೀಟ್ ಬಿಟ್ಟು ಹೊರತುಪಡಿಸಿ ಉಳಿಕೆ ಎಲ್ಲ ನೀವು ನೋಡ್ತಾ ಇರ್ಬೋದು. ನಿಮ್ಮ ಫಿಸಿಕಲ್ ಫೈಲಲ್ಲಿ ಲೆಫ್ಟ್ ಸೈಡಲ್ಲಿ ನೋಟ್ ಶೀಟ್ ಬರುತ್ತೆ. ಆ ನಂಬರಿಂಗ್ ಹೇಗಾಗುತ್ತೆ ಅಂದರೆ ಮೇಲೆಗಡೆಯಿಂದ 1ರಿಂದ ಬಾಕಿ ನಂಬರ್ಗಳನ್ನು ಕಂಟಿನ್ಯೂಸ್ ನಂಬರ್ ಕೊಡ್ತೀವಿ. ಆದರೆ ಕರೆಸ್ಪಾಂಡೆನ್ಸ್ ಫೈಲಲ್ಲಿ ನಂಬರಿಂಗ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹಿಂದೆಯಿಂದ ಇರುತ್ತೆ. ಯಾವುದರಿಂದ? ಲಾಸ್ಟ್ ಪೇಜಿಂದ ಮುಂದೆವರೆಗೆ ಇರುತ್ತೆ. ಸೊ ಅದು ಕರೆಸ್ಪಾಂಡೆನ್ಸ್ ಫೈಲಲ್ಲೂ ಇರುವಂಥ ಇದು. ಸೊ ಈಗ ನಾನು ಕರೆಸ್ಪಾಂಡೆನ್ಸ್ ಫೈಲಲ್ಲಿ ಹೆಂಗೆ ವ್ಯಾಲಿಡೇಷನ್ ಕೊಟ್ಟಿದ್ದು ಚೆಕ್ ಮಾಡುವ ಈಗ. ಸೊ PDF ಅಂತ ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಎನೇಬಲ್ ಆಯಿತು. ರೈಟ್ ಸೈಡಲ್ಲಿ ನನಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ಒಟ್ಟು ಎಷ್ಟಿದೆ? 1ರಿಂದ 2 ಪುಟ ಇದೆ. ಇದರಲ್ಲಿ 2 ಪೇಜ್ ಇದೆ. ಸೊ ನಾನು ಪ್ರಿಫಿಕ್ಸ್ ನಾನು ಇದು ಕೊಡ್ತಾ ಹೋಗ್ತೀನಿ, ನಂಬರಿಂಗ್ನ ಮಾಡ್ತಾ ಹೋಗ್ತೀನಿ. ಏನೋ ಒಂದು ಕೀವರ್ಡ್ ಹಾಕ್ತಾ ಹೋಗ್ತೀನಿ. ಕೀವರ್ಡ್ ಗೊತ್ತಾಯ್ತಲ್ಲ, ಕೀವರ್ಡ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ. ಸೊ ಸೇವ್ ಅಂತ ಕೊಡ್ತೀನಿ, ಸಬ್ಮಿಟ್ ಅಂತ ಕೊಟ್ಟೆ ಈಗ. ಸೊ ನಾನೇನು ಮಾಡಿದ್ದೀನಿ ಈಗ, ಕರೆಸ್ಪಾಂಡೆನ್ಸ್ ಫೈಲ್ದು 1ರಿಂದ 2 ಪೇಜ್ ಅಪ್ಲೋಡ್ ಮಾಡಿದ್ದೀನಿ ಈಗ. ಸೊ ಪುನಃ ನಾನೇನು ಮಾಡ್ತೀನಿ, ಕರೆಸ್ಪಾಂಡೆನ್ಸ್ ಫೈಲ್ದು ಏನೋ ಒಂದು ಲೆಟರ್ ಬಂತು, ಇದು ಅಪ್ಲಿಕೇಶನ್ ಬಂತು. ಸೊ ಚೂಸ್ ಫೈಲ್ ತಗೊಡ್ತೀನಿ, PDF ಕೊಡ್ತೀನಿ. ಸೊ ಇಲ್ಲಿ ಪುನಃ ನಾನು 1ರಿಂದ 2 ಅಂತ ಕೊಟ್ಟರೆ ಸೊ ಸೆಕೆಂಡ್ ಇದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗ. ಸೊ ಅಲ್ಲಿ ಕರೆಸ್ಪಾಂಡೆನ್ಸ್ ಫೈಲ್ದು ಸೆಕೆಂಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಡಾಕ್ಯುಮೆಂಟ್ ನಂಬರ್ ಹಾಕ್ತೀನಿ. ಸೊ ಇಲ್ಲಿ ಎಲ್ಲ ಹಾಕಿ ಚೂಸ್ ಫೈಲ್ ಅಂತ ಕೊಡ್ತಾ ಇದ್ದೀನಿ.
PDF ಕೊಟ್ಟೆ. ಸೊ PDF ರೈಟ್ ಸೈಡ್ ಡಿಸ್ಪ್ಲೇ ಆಯ್ತು. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, 3ರಿಂದ 3 ಆಲ್ರೆಡಿ 3ರಿಂದ 5 ಅಂತ ಕೊಡ್ತೀನಿ. 5 ಅಂತ ಕೊಟ್ಟು ಏನಕ್ಕೆ 5 ಅಂತ ಕೊಟ್ಟರು ಅಂದ್ರೆ ಅಲ್ಲಿರೋದೇ 3 ಪೇಜ್, 3, 4, 5 ಮೂರು ಪೇಜ್ ಇಷ್ಟು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಆಗುತ್ತೆ. ಸೊ ಅಪ್ಲೋಡ್ ಆಯಿತು. ಸೊ ಅಪ್ಲೋಡ್ ಕೊಟ್ಟಿದ ತಕ್ಷಣ ಕಂಪ್ಲೀಟ್ ಈ ಒಂದು ಫೈಲ್ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿದ ತಕ್ಷಣ ಇನ್ನೊಂದು ವ್ಯಾಲಿಡೇಷನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಷ್ಟು ಪುಟಗಳಿದೆ, 3 ಒಟ್ಟು ಅಪ್ಲಿಕೇಶನ್ ಅಂದರೆ ನೋಟ್ ಶೀಟಲ್ಲಿ 6, ಇದು ಕರೆಸ್ಪಾಂಡೆನ್ಸ್ ಫೈಲಲ್ಲಿ 5. ಸೊ ಇದು ನೋಟ್ ಶೀಟಲ್ಲಿ 6, ಕರೆಸ್ಪಾಂಡೆನ್ಸ್ ಫೈಲ್ ಅಂದರೆ ನೋಟ್ ಶೀಟ್ ಬಿಟ್ಟು ಇತರ ಎಲ್ಲ ಫೈಲ್ಗಳು ಕರೆಸ್ಪಾಂಡೆನ್ಸ್ ಫೈಲ್ ಆಗ್ತಾರೆ. 5 ಆಯಿತು. ಸೊ ನಾನು ಕಂಪ್ಲೀಟೆಡ್ ಅಂತ ಕೊಡ್ತಾ ಇದ್ದೀನಿ. ಸೊ ಇನ್ನೊಂದು ವ್ಯಾಲಿಡೇಷನ್ ತೋರಿಸು ನೋಡಿ. ಸೊ ನಾನು ಅಪ್ಲೋಡ್ ಮಾಡಿರೋದು 6 + 5 11 ಪ್ಲಸ್ 33 ಪುಟಗಳು ಅಂತ ಇಂಡೆಕ್ಸ್ ಅಲ್ಲಿ ತೋರಿಸ್ತಾ ಇದೆ. ಸೊ ನಾನು ಇಲ್ಲಿ ಸರಿಪಡಿಸ್ಕೋಬೇಕು ಇದನ್ನ. ಸೊ ಇಂಡೆಕ್ಸಿಗೆ ಹೋಗ್ಬಿಟ್ಟು ಇಂಡೆಕ್ಸ್ ಅಲ್ಲಿ ನಾನು ಎಡಿಟ್ ಮಾಡ್ಕೋಬೇಕು. ಸೊ ಇಂಡೆಕ್ಸ್ ಅಲ್ಲಿ ನೋಡಿ, 33 ಅಂತ ಕೊಟ್ಟಿದ್ದಾರೆ ನೋಡಿ, ತಪ್ಪಾಗಿದೆ. ಸೊ ಇಲ್ಲಿ ನನ್ನ ನೋಟ್ ಶೀಟ್ ಎಷ್ಟಿದೆ ಅಷ್ಟೇ ಹಾಕ್ಬೇಕು. ನೋಟ್ ಶೀಟ್ 6, ಇಂಡೆಕ್ಸ್ ಅಲ್ಲಿ ಎಷ್ಟಿದೆ ಅದು ಕಪ್ಪು ಬಿಳುಪು ಇದ್ರೆ ಕಪ್ಪು ಬಿಳುಪು ಹಾಕ್ಬೇಕು, ಇಲ್ಲ ಕಲರ್ ಇದ್ರೆ ಕಲರ್ ಕಡೆ ಹಾಕ್ಬೇಕು. ಸೊ ಇದನ್ನ ನಾನು ಇಲ್ಲಿ ಕೆಳಗಡೆ ಸೇವ್ ಅಂತ ಕೊಡಬೇಕು. ಸೇವ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ಗೆ ಹೋಗ್ಬೇಕು. ಸೊ ಇಲ್ಲಿ ಒಟ್ಟು 11 ಪೇಜ್ ಇದೆ. ಸೊ ಕಂಪ್ಲೀಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಫೈಲ್ ಕಂಪ್ಲೀಟ್ ಆಯ್ತು.